ಒಬ್ಬ ಮಹಿಳೆ 57 ವರ್ಷದ ಮಹಿಳೆ ಶಿಥಿಲಾವಸ್ಥೆಯಲ್ಲಿ ಅವರ ಮನೆ ಇತ್ತು. ಪಾಪ ಮನೆ ಬಿದ್ದು ಅವರು ತೀರ್ಕೊಂಡಿದ್ದಾರೆ. ಸರ್ಕಾರದಿಂದ ಹಾಗೂ ಜಿಲ್ಲಾಡಳಿತದಿಂದ ನಾವು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದೀವಿ. ಜೊತೆಯಲ್ಲಿ ನಾವು ತಹಶೀಲ್ದಾರ್ ಅವರಿಗೆ ಹೇಳಿದ್ದೀವಿ ಹಾಗೂ ಸ್ಥಳೀಯ ಶಾಸಕರಿಗೂ ನಾವು ಮಾಹಿತಿಯನ್ನು ನೀಡಿದ್ದೀವಿ. ಪರಿಹಾರವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕಂತ ನಾವು ಹೇಳಿದ್ದೀವಿ. ಅವರು ಮಾಡ್ತಾರೆ. ಜೊತೆಯಲ್ಲಿ ಅವರ ಸಂಬಂಧಿಕರು ಇಬ್ಬರಿಗೆ ಸ್ವಲ್ಪ ಗಾಯ ಆಯಿತು. ಅವರಿಗೆ ನಾವು ಹಾಸ್ಪಿಟಲ್ಗೆ ಸೇರಿಸ್ಕೊಂಡಿದ್ದೀವಿ. ಅಲ್ಲಿನೂ ಉಚಿತವಾಗಿ ಎಲ್ಲ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಸ್ವಲ್ಪ ಅವರಿಗೆ ಪರಿಹಾರ ಕೊಡಲಿಕ್ಕೂ ಅವಕಾಶ ಇದೆ. ಅದಕ್ಕೆ ಸ್ವಲ್ಪ ರೂಲ್ಸ್ ಇದ್ದಾವೆ. ಅದರ ಬಗ್ಗೆನೂ ನಾನು ತಹಶೀಲ್ದಾರ್ ಅವರ ಜೊತೆ ಚರ್ಚೆ ಮಾಡಿದ್ದೇನೆ. ಈಗ ನಮ್ಮ ಜಿಲ್ಲೆನಲ್ಲಿ SDRF, NDRF ತಂಡಗಳನ್ನು ನಾವು ಸಿದ್ಧ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. SDRF ತಂಡ ನಮ್ಮ ಜಿಲ್ಲೆನಲ್ಲೇ ಸ್ಟೇಷನ್ ಇರುತ್ತೆ, ಸೊ ಅದೇನು ತೊಂದರೆ ಇಲ್ಲ. NDRF ತಂಡ ನಮ್ಮ ಪ್ರಧಾನ ಕಾರ್ಯದರ್ಶಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರವರು ನಮಗೆ ಏನು ಮಾಹಿತಿಯನ್ನು ನೀಡಿದ್ದಾರಂದ್ರೆ, ನೀವು ನನಗೆ 4 ತಾಸು ಮುಂಚೆ ಹೇಳ್ಬಿಟ್ಟಿದ್ದೀರಂದ್ರೆ ಇಡೀ NDRF ತಂಡವನ್ನು ನಾವು ಬೆಳಗಾವಿಗೆ ಕಳಿಸ್ತೀವಿ. ಬೆಳಗಾವಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ನಮಗೆ ಹೈ ಪ್ರಯಾರಿಟಿ ಡಿಸ್ಟ್ರಿಕ್ಟ್ಸ್ ಅಂತ ಅವರು ನಮಗೆ ಹೇಳಿದ್ದಾರೆ. ಅದರ ಪ್ರಕಾರ ನಾವು ಎಲ್ಲ ಕಡೆ ಹೋಗಿ ನೋಡ್ತಾ ಇದ್ದೀವಿ. ನಾನಿರ್ಬೋದು, ನನ್ನ CO ಅವರಿರ್ಬೋದು, ಹಾಗೂ ಪರೀಕ್ಷಾರ್ಥಿ IAS ಅಧಿಕಾರಿಗಳಿರ್ಬೋದು, ಎಲ್ಲ ತಹಶೀಲ್ದಾರ್ಗಳು, POಗಳು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ನಾವು ಫೀಲ್ಡ್ನಲ್ಲೇ ಇರ್ತೀವಿ. ಎಲ್ಲ ಪರಿಹಾರ ಕೇಂದ್ರಗಳಿಗೆ ಹೋಗಿ ಭೇಟಿನೂ ಕೊಡ್ತೀವಿ. ಈಗ ಇವತ್ತು ಗೋಕಾಕಲ್ಲಿ ಈ ಲೋಳ್ಸೂರ್ ಬ್ರಿಡ್ಜ್ ಏನು ಮುಳುಗಡೆ ಆಗಿದೆ, ಈ ನೀರಿನ ಪ್ರಮಾಣದಿಂದ ಈಗ ಗೋಕಾಕಲ್ಲಿ ಸರಿಸುಮಾರು 200 ಮನೆಗಳಿಗೆ ತೊಂದರೆ ಆಗಿದೆ. 200 ಮನೆ ಅಲ್ವಾ, 200 ಮನೆಗಳಿಗೆ ತೊಂದರೆ ಆಗಿದೆ. ಅವರಲ್ಲಿ ಯಾರ್ಯಾರು ನಮ್ಮ ಪರಿಹಾರ ಕೇಂದ್ರಕ್ಕೆ ಬರಲಿಕ್ಕೆ ಸಿದ್ಧರಿದ್ದಾರೋ ಅವನ್ನ ಈಗಾಗಲೇ ನಾವು ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ನಾವೆಲ್ಲರೂ ನಮ್ಮ ತಂಡದವರು ಅಲ್ಲಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡ್ತೀವಿ. ಅವರಿಗೆ ಏನಾದರೂ ಬೇಕಾಗಿದೆ ಅಂದ್ರೆ ಆ ಸವಲತ್ತಲ್ಲಿ ಅಲ್ಲಿ ಕಲ್ಪಿಸಲಿಕ್ಕೆ ಹೋಗಿ ಪ್ರಯತ್ನ ಮಾಡ್ತೀವಿ. ನಮ್ಮ ಪ್ರಶ್ನೆ ಏನಾದರೂ ಇದೆ? ಮಧ್ಯಾಹ್ನ 2 ಗಂಟೆಗಿದೆ 160 ಆಗಿದೆ. 90 ಹೆಚ್ಚಿಗೆ ಆಗಿದೆ. ಇಲ್ಲಿಂದ ನಾವು 30 hours. ಈಗ ನಾವು ಇಲ್ಲಿ ರಿಸೀವ್ ಮಾಡ್ಕೊಳ್ತಾ ಇರೋದು 1,40,000 ಬಟ್ ಅಲ್ಲಿಗ ಮಳೆ ಕಡಿಮೆ ಚೆಕ್ ಮಳೆ ಕಡಿಮೆ. ಸೊ